ಮಿತಿಮೀರಿದ ಕಾಡಾನೆಗಳ ಹಾವಳಿ ಖಂಡಿಸಿ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಅನುಘಟ್ಟ ಗ್ರಾಮ ವ್ಯಾಪ್ತಿಯ ಕಣಗುಪ್ಪೆ, ಅನುಘಟ್ಟ ಹಾಗೂ ಸುತ್ತಮುತ್ತ ಗ್ರಾಮಗಳ ರೈತರು ಹಾಗೂ ಕಾಫಿ ಬೆಳೆಗಾರರು ರಸ್ತೆ ತಡೆ ನಡೆಸಿ ಅರಣ್ಯ ಸಚಿವರ ಮತ್ತು ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾಮೂಹಿಕ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನು ನಡೆಸಿದರು. ಕಣಗುಪ್ಪೆ ಪ್ರದೇಶದಲ್ಲಿ ಕಳೆದ 20 ದಿನಗಳಿಂದ 30ಕ್ಕೂ ಹೆಚ್ಚು ಕಾಡಾನೆಗಳು ನೂರಾರು ಎಕರೆಯಲ್ಲಿ ಬೆಳೆದ ಭತ್ತ, ಕಾಫಿ, ಶುಂಠಿ, ತೆಂಗು, ಅಡಿಕೆ ಸೇರಿದಂತೆ ಹಲವು ಬೆಳೆಗಳನ್ನು ನಾಶಪಡಿಸಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ನೋವಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿದರು. ಸಾವು ನೋವಿನ ಸಂದರ್ಭದಲ್ಲಷ್ಟೇ ಪ್ರದೇಶಕ್ಕೆ ಬರುವ ಅಧಿಕಾರಿಗಳು ಕನಿಷ್ಠ ಬೆಳೆಹಾನಿಯ ಪರಿಶೀಲನೆಗೂ ಮುಂದಾಗಿಲ್ಲ ಎಂದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಅರಣ್ಯ ಸಚಿವರು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಕಾಡಾನೆಗಳನ್ನು ಬೇರೆಡೆ ಸ್ಥಳಾಂತರಿಸಿ ರೈತರಿಗೆ ಪರಿಹಾರ ನೀಡಬೇಕು ಅಂತ ಮಾಜಿ ಅಧ್ಯಕ್ಷ ಕೆಜಿ ಕುಮಾರ್ ಆಗ್ರಹಿಸಿದರು. ತಿಂಗಳುಗಟ್ಟಲೆ ವಾಸ ಇದೆ, ಏನಾಗುತ್ತೆ ಅನ್ನೋದನ್ನು ದಯವಿಟ್ಟು ತಾವು ಪತ್ರಕರ್ತ ಮಿತ್ರರಿದ್ದೀರಿ, ದಯಮಾಡಿ ತಾವು ಗಮನಿಸಿ. ಅಧಿಕಾರಿಗಳಿಗೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಜಡ್ಡುಗಟ್ಟು ಹೋಗ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಸಂಬಳ ಕೊಡುತ್ತೆ, AC ಹಾಕೊಂಡು ರೂಮಲ್ಲಿ ಕೂತ್ಕೊಂಡು ಇವ್ರೇನು ಬೇಕಾಬಿಟ್ಟು ವ್ಯವಸ್ಥೆ ಏನಾಗಿದೆ ಅಂದರೆ, ಒಂದು ಗಾದೆ ಇದೆ, ಕನ್ನಡ ಹೇಳ್ತಾರೆ, ಹಾಗೆ ಇಲಾಖೆ ನಡೆಸ್ತಕ್ಕಂಥ ಮಂತ್ರಿನೇ ಜಡ್ಡುಗಟ್ಟು ಹೋಗ್ಬಿಟ್ಟಿದ್ದಾರೆ. ಮಂತ್ರಿ ಸರಿ ಇದ್ರೆ ಅಧಿಕಾರಿಗಳು ಸರಿ ಆಗ್ತಾರೆ, ಉಳಿದ ಕೆಳಮಟ್ಟದ ಅಧಿಕಾರಿಗಳ ತನಕಲ್ಲೂ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ. ಮಂತ್ರಿಗೆ ಬೇಜವಾಬ್ದಾರಿ. ಹಾಸನ, ಚಿಕ್ಕಮಗಳೂರು, ಕೊಡಗಿನ ಜಿಲ್ಲೆಯ ಯಾವುದೇ ಬೆಳೆಗಾರರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥ ಮಂತ್ರಿ ಇವತ್ತು ಅರಣ್ಯ ಮಂತ್ರಿ ಆಗಿದ್ದಾರೆ. ಅದು ನಮ್ಮೆಲ್ಲರ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ರೈತರ ಪರವಾಗಿ, ಬೆಳೆಗಾರ ಬಂಧುಗಳ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಕೂಡಲೇ ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನು ಸ್ಥಳಾಂತರ ಮಾಡಬೇಕು, ಶಾಶ್ವತವಾದ ಪರಿಹಾರ ಕೊಡಬೇಕು. ಅವರೇನು ನಮಗೆ 3 ಕಾಸಿನ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಕೊಡೋದು ಬೇಡ, ಪರಿಹಾರ ಕೊಡ್ತಕ್ಕಂಥ ಸಂದರ್ಭ ಬೇಡವೇ ಬೇಡ. ಅವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಬೇಕು. ಆನೆಯನ್ನು ಈ ಕೂಡಲೇ ಸರ್ಕಾರ ಅವ್ರೇನು ಕಾರಿಡಾರ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅವ್ರ ಯೋಚನೆ ಬಿಟ್ಟು ತಜ್ಞರ ಸಲಹೆ ತೆಗೆದುಕೊಂಡು ಅವ್ರು ಏನು ಬೇಕು ಮಾಡಲಿ. ನಮ್ಮ ರೈತರಿಗೆ ಇವತ್ತಿನಿಂದ ಉಪಟಳ ತಪ್ಪಬೇಕು. ಒಂದು ವೇಳೆ ಇದೇ ಥರದ ಉಪಟಳ ಮುಂದುವರೆದಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಹೆದ್ದಾರಿ ತಡೆದು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೀರಭದ್ರ ಶೆಟ್ಟಿ, ಬಸವರಾಜು, ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್, ಅದ್ದೂರಿ ಕುಮಾರ್, ಶಾರಿಫ್, ಫರ್ಹಾನ್, ಸತೀಶ್, ವೆಂಕಟೇಶ್, ದೇವರಾಜು, ಮಂಜುನಾಥ್, ಶಿವಶಂಕರಪ್ಪ ಹಾಗೂ ಇನ್ನಿತರರು ಹಾಜರಿದ್ದರು.